ನೋಡ್ರಿ ಗೈಸ್ ನಾವು ಮಾಡಿಕೊಟ್ಟವ್ರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 7 ಗಂಟೆ ಆಗಿತ್ತು. ಎಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿದ್ದೆ. ಇವತ್ತಿನ ರಂಗೋಲಿ ಈ ಥರ ಐತೆ. ನಿನ್ನೆ ಉಪವಾಸ ಇರ್ತಾರೆ. ಸೋಮವಾರ, ಶ್ರಾವಣ ಸೋಮವಾರಲ್ಲಿ ಸೋಮವಾರ ಬಂದಿತ್ತು. ಉಪವಾಸ ಇಟ್ಕೊಂಡು ಮಂಗಳವಾರ ಒಬ್ಬಟ್ಟು ಅದನ್ನು ಮಾಡ್ಕೊಂಡು ಹುತ್ತಕ್ಕೆ ಹಾಲು ಎತ್ತಿ ಬರ್ತಾರೆ. ಇವಾಗ ಅದಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ದೀಪ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಹೂವೆಲ್ಲ ಇಟ್ಟಿದ್ದು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪತ್ರೆ ಹೂ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾಗರ ಪಂಚಮಿ ಹಳ್ಳು ಹುರಿತಾರಲ್ಲ, ಜೋಳದ್ದು ಹಳ್ಳು ನಾಗರ ಪಂಚಮಿ ಹಬ್ಬಕ್ಕೆ ಹುತ್ತಕ್ಕೆ ನಾಗಣ್ಣಗೆ ಎರೀತಾರೆ. ಈ ಹಳ್ಳು ಮತ್ತು ಹಾಲು, ತೆಂಗಿನ ಕೊಬ್ಬರಿ ಬಟ್ಲು ಅಂತಾರೆ, ಅದು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿರಿ, ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಮೈದಾ ಹಸಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ನನ್ನ ಮಗನಿಗೆ ಈ ಕಡೆದು ಹೋಳಿಗೆ ಇಷ್ಟ ಆಗುತ್ತೆ ಅಂತ ಮೈದಾ ಹಿಟ್ಟು ಕಲಿಸೋಣ ಅಂತ ತೆಗೆದುಕೊಂಡಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಟೀ ಕುಡ್ದು ಹಿಟ್ಟು ಕಲಿಸ್ಕೊಡ್ತೀನಿ. ಕಲಿಸ್ಕೊಂಡು ಅಷ್ಟರಲ್ಲಿ ಎಲ್ಲ 8:15 ಹೋಗಿ ಬರಬೇಕು. ಹಾಲೆತ್ತಿ ಇವಾಗ 1 ಅವರಲ್ಲೆಲ್ಲ ಮಾಡ್ಕೋಬೇಕಾಗುತ್ತೆ. ಸರಿ, ಇವಾಗ ಟೀ ಕುಡಿತೀನಿ, ಮತ್ತೆ ಸಿಗ್ತೀನಿ ನಿಮಗೆ, ಮತ್ತೆ ರೆಡಿ ಮಾಡ್ಕೊತೀನಿ. ನೋಡ್ರಿ, ಕಡಲೆಬೇಳೆ ಬೇಯಕ್ಕೆ ಹಾಕಿದ್ದೆ. ಚೆನ್ನಾಗಿ ಬೆಂದಿದ್ದೆ. ಇವಾಗ ಅದಕ್ಕೆ ನೀರು ತೆಕ್ಕೊಂಡು ಬೆಲ್ಲ ಹಾಕ್ತೀನಿ. ಚಹಾ ಕುಡಿತಾ ಇದ್ದೀನಿ. ಇವಾಗ ಇಲ್ಲಿ ಬೆಲ್ಲ ಹಾಕ್ಕೊಂಡು ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಬೇಳೆ ಪುಡಿ ಮಾಡಿದೆ, ಸ್ವಲ್ಪ ಇದು ಒಡಲಿಲ್ಲ, ಹಂಗೆ ಕರಗುತ್ತೆ ಅಂತ ಹಾಕ್ತಿದ್ದೀನಿ. ಬೆಲ್ಲ ಎಲ್ಲ ಕರಗೋಗಿರುತ್ತೆ. ಇವಾಗ ಚೆನ್ನಾಗಿ ಅವು ನೀರೆಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಳೆ. ನೋಡಿರಿ, ಹಿಟ್ಟು ಮೈದಾ ಹಸಿಟ್ಟು ಕಲಸಿಟ್ಟಿದ್ದಾಯಿತು. ಈಗ ನೋಡಿರಿ, ಈ ಥರ ಸ್ಮೂತಾಗಿ ಎಣ್ಣೆ, ಅರಿಶಿಣ, ನೀರು ಹಾಕೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಇದು ಮುಚ್ಚಿಬಿಡ್ತೀನಿ, ಅಲ್ಲಿವರೆಗೂ ನೆನೆಯುತ್ತೆ ಹಿಟ್ಟು. ನೋಡಿರಿ, ಬಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ. ಇವಾಗ ಈರುಳ್ಳಿ, ಒಣ ಕೊಬ್ಬರಿ ಕಟ್ ಮಾಡ್ಕೊತೀನಿ, ಅದು ಹುರ್ಕೋಬೇಕು. ಹೋಳಿಗೆ ಸಾಂಬಾರು ಮಾಡ್ತಾರಲ್ಲ, ನಮ್ಮ ಕಡೆ ಆಂಬೂರು ಅಂತೀವಿ, ಅದು ಹೋಳಿಗೆ ಸಾರಿಗೆ ಅದೆಲ್ಲ ಕಟ್ ಮಾಡ್ಕೊತೀನಿ. ನೋಡ್ರಿ, ಇದು ಬೇಳೆ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಇವಾಗ ಇದು ಗ್ರೈಂಡ್ ಮಾಡ್ಕೊತೀನಿ. ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಇದು ತಣ್ಣಗಾಗುತ್ತೆ. ನೋಡ್ರಿ, ಇಲ್ಲಿ ನವಣಿ ಅನ್ನ ಇಟ್ಕೊಂಡಿದ್ದೀನಿ. ಅದು ನವಣಿ ಅನ್ನ ಒಯ್ತಾರೆ. ಈ ಕಡೆ ವೈಟ್ ರೈಸ್ ಇಟ್ಕೊಂಡಿದ್ದೀನಿ, ಅದು ವಿಜಿಲ್ ಆಗ್ತೈತೆ. ಇವಾಗ ಇದು ರೆಡಿ ಆಗ್ತೈತೆ. ಇಲ್ಲಿ ಮಿಕ್ಸಿ ಗ್ರೈಂಡ್ ಬೇಳೆ ಮಾಡ್ಕೊಡ್ತಾ ಇದ್ದೀನಿ. ನೋಡ್ರಿ, ಬೇಳೆ ರುಬ್ಕೊಂಡಿದ್ದಾಯಿತು. ಇಲ್ಲಿ ಹೋಳಿಗೆ ಸಾಂಬಾರು ಮಾಡೋಕ್ಕೆ ಒಣ ಕೊಬ್ಬರಿ, ಈರುಳ್ಳಿ, ಗಸಗಸೆ ಹಾಕಿ ಹುರ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಬೇಳೆ ರುಬ್ಕೊಂಡಿದ್ದು. ಇಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ನೋಡ್ರಿ, ಹೋಳಿಗೆ ಸಾರು ಮಾಡೋಕ್ಕೆ ಒಂದು ಪಲಾವ್ ಎಲೆ ಮತ್ತು ಸೋಂಪು, ಸ್ವಲ್ಪ ಕಸೂರಿ ಮೆಣಸಿ, ಲವಂಗ, ಚಕ್ಕೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಟೈಮ್ ಆಗ್ತಿತ್ತು, ಅದಕ್ಕೆ ಬೇಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ,
ಎಣ್ಣೆಗೆ ಹಾಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ಎಣ್ಣೆಗೆ ಹಾಕೋತಾ ಇದ್ದೀನಿ. ಹಸಿ ಶುಂಠಿ ಹಾಕೋತಾ ಇದ್ದೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದು ಸ್ವಲ್ಪ ಹಸಿ ವಾಸನೆ ಹೋಗಲಿ, ಹೋದ್ಮೇಲೆ ಒಣ ಖಾರದ ಪುಡಿ ಹಾಕೋತೀನಿ. ಖಾರದ ಪುಡಿ ಹಾಕೋತಾ ಇದ್ದೀನಿ. ಎಣ್ಣೆಗೆ ಹಾಕೋಬೇಕು, ಅವಾಗೆ ಕಲರ್ ಚೆನ್ನಾಗಿ ಬರುತ್ತೆ. ಹಸಿ ವಾಸನೆ ಹೋಗಲಿ ಸ್ವಲ್ಪ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋತೀನಿ. ಸ್ವಲ್ಪ ಕ್ಯಾಪ್ ಮುಚ್ತಾ ಇದ್ದೀನಿ. ನೋಡ್ರಿ, ಇದು ಬೇಳೆ ತಗೊಂಡಿದ್ದು ನೀರು ಇರುತ್ತಲ್ಲ, ಈ ಬೇಳೆ ನೀರು ಇರುತ್ತಲ್ಲ, ಆ ನೀರು ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಹಸಿದು ವಾಸನೆ ಥರ ಬರ್ತಾಯಿತ್ತು, ಅದಕ್ಕೆ ಬೇಗ ಹಾಕೊಂಡೆ. ಫೋನ್ ಬೇರೆ ಬಂದಿತ್ತು ಅಷ್ಟರಲ್ಲಿ. ನೋಡ್ರಿ, ಈ ಕಲರ್ ಬರುತ್ತೆ. ಇದು ಒಂದು ಕುದಿ ಆದಮೇಲೆ ಮುಂಚೆ ನೀರು ಇಟ್ಕೊಂಡಿದ್ದೀನಿ, ಅದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಮುಂಚೆ ನೀರು ಹಾಕುತ್ತೆ. ನೋಡ್ರಿ, ಇವಾಗ ಒಂದು ಕುದಿ ಬಂದಿದ್ದೆ. ಇವಾಗ ಹುಂಚೆ ನೀರು ಹಾಕುತ್ತೀನಿ. ನೋಡ್ರಿ, ಕಡುಬು ಹೋಳಿಗೆಗೆ ಕರ್ಜಿಕಾಯಿ ಕಡುಬು ಇರ್ತಾರೆ, ಅದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹುಂಚೆ ನೀರು ಹಾಕೋತಾ ಇದ್ದೀನಿ. ಟೈಮ್ ಆಗಿರುತ್ತೆ ಸ್ಕೂಲಿಗೆ. ಸ್ವಲ್ಪ ಇದು ಮುಚ್ಚಿಬಿಡ್ತೀನಿ. ಇಲ್ಲಿ ಕಡುಬು ಬೇಯಿಸೋಕ್ಕೆ ಇಡ್ಲಿ ಕುಕ್ಕರ್ ನೀರು ಹಾಕ್ಕೊಂಡು ಇಲ್ಲೊಂದು ಕಡುಬು ಬೇಯಿಸೋಕ್ಕೆ ತಟ್ಟೆ ಇಟ್ಕೊಂಡಿದ್ದೀನಿ. ಇವಾಗ ಕಡುಬು ಮಾಡ್ಕೊತೀನಿ. ನೋಡ್ರಿ, ಈ ಥರ ಮಾಡ್ಕೊಂಡು ಇಡ್ಲಿ ಕುಕ್ಕರ್ ಇಟ್ಕೊಂಡಿದ್ದಿಲ್ಲ, ಅದ್ರೊಳಗೆ ಬೇಗ ಬೇಯಿಸ್ಕೊತೀನಿ. ಮಮ್ಮಿ ಹಾಕ್ಕೊಟ್ಟೆ. ಊರ ಕಡೆಲ್ಲ ಹಬ್ಬಕ್ಕೆ ರಜೆ ಕೊಡ್ತಾರೆ, ಇಲ್ಲಿ ರಜೆನೇ ಕೊಡ್ತಾರೆ. ಈ ಥರ ಬೇಳೆ ಒಬ್ಬಟ್ಟದು ಕಂಕಣ ಇರುತ್ತಲ್ಲ, ಅದು ಇದರಲ್ಲಿ ತುಂಬಿ ಈ ಥರ ಕರ್ಜಿಕಾಯಿ ಫೋಲ್ಡಿಂಗ್ ಅಂತ ಮಾಡಲ್ಲ, ಅದೇ ಥರ ಮಾಡ್ತಾರೆ. ಇದು ಸುಟ್ಕೊಂಡು ಒಯ್ಬಾರ್ದು ಅಂತಾರೆ. ಇದು ಹುತ್ತಕ್ಕೆ ದೇವರಿಗೆ ಒಂಥರ ಸುಟ್ಟಿನಂಗಾಗುತ್ತೆ ಅಂತ, ಅದರಿಂದ ಬೇಯಿಸ್ಕೊಂಡು ಹೋಗ್ತಾರೆ. ನೋಡ್ರಿ, ರುಬ್ಕೊಂಡಿದ್ದು ಒಣ ಕೊಬ್ಬರಿ ಎಲ್ಲ ರುಬ್ಕೊಂಡಿದ್ದೆಲ್ಲ, ಈರುಳ್ಳಿ ಗಸಗಸೆ ಹಾಕಿ ಇವಾಗ ಇದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೋಳಿಗೆ ಸಾರಿಗೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು. ನೋಡ್ರಿ ಗೈಸ್, ಇಷ್ಟೆಲ್ಲ ತಗೊಂಡಿದ್ದಾರಮ್ಮ. ಆಮೇಲೆ ಇಲ್ಲಿ ಪೂಜೆ ಸಾಮಾನು, ಉದ್ದಿನ ಕಡ್ಡಿ ಮತ್ತು ದಾರ, ಆಮೇಲೆ ಹತ್ತಿ, ಮ್ಯಾಚ್ ಬಾಕ್ಸ್, ಹೂವು, ಆಮೇಲೆ ಇದು ಹಾಲು. ಬನ್ನಿ ನೋಡ್ರಿ, ಇವಾಗ ನಾಗರಕಟ್ಟೆಗೆ ಹಾಲು ಎರೆಯಕ್ಕೆ ಹೋಗ್ತಾ ಇದ್ವಿ ನಾಗಣ್ಣಗೆ. ನೋಡ್ರಿ, ಈ ಥರ ಎಲ್ಲ ತೊಗೊಂಡು ಹೋಗ್ತಾರೆ ನಮ್ಮ ಕಡೆ. ಎಲ್ಲರೂ ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಈ ಥರ ಮಾಡ್ತಾರೆ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಬಾಯ್. ನೋಡ್ರಿ ಗೈಸ್, ನಾವು ಮಾಡಿಕೊಟ್ಟವ್ರೆ.